ಸೊ ಇದೆ ಕಮಿಂಗ್ ನೆಕ್ಸ್ಟ್ ಸಾಂಗು ಹುಬ್ಳಿಲಿ ರಿಲೀಸ್ ಮಾಡ್ತಾ ಇದ್ದೀವಿ. ಹುಬ್ಳಿ ಐ ಥಿಂಕ್ ಹುಬ್ಳಿ ಇಲ್ಲ ಧಾರವಾಡಲ್ಲಿ ಬರುತ್ತೆ ನೆಕ್ಸ್ಟ್ ಸಾಂಗು, ಒಂದು ಲವ್ ಸಾಂಗು. ಯಾಕೆ ರಿಲೀಸ್ ಮಾಡ್ತಾ ಇದ್ದೀನಿ ಅಂತಂದರೆ, ಒಂದು ಪಂಚಾಕ್ಷರಿ ಗವಾಯಿಗಳು ಶಿಷ್ಯ ಒಂದು ಸಾಂಗ್ ಬರೆದಿದ್ದಾರೆ ಈ ಸಿನಿಮಾಗೆ. ಅದರಲ್ಲಿ ಒಂದು ಲವ್ ಸಾಂಗು, ತುಂಬ ಲವ್ ಇದ್ರ ಸಾಂಗು ತುಂಬ ಚೆನ್ನಾಗಿದೆ. ಪ್ರೀತಿನೇ ದೇವರು ಅಂತ ಹೇಳ್ದವ್ರು ಯಾರು, ದೇವರೊಬ್ಬ ಬಿಸ್ನೆಸ್ ಮ್ಯಾನ್ ಕಣೋ ಅಂತ ಬರೆದಿದ್ದಾರೆ. ತುಂಬ ಅದ್ಭುತವಾಗಿ ಲೈನ್ಗಳು ಬರೆದಿದ್ದಾರೆ, ತುಂಬ ಅದ್ಭುತವಾದ ಸಾಂಗು. ಅದು ನೆಕ್ಸ್ಟು ಹುಬ್ಳಿ ಇದರಲ್ಲಿ ರಿಲೀಸ್ ಆಗುತ್ತೆ. ಸೊ ಅದು ಯಾರು ಇಲ್ಲ, ಅದು ಶಂಕರ್ ಮಾಧವನ್ ಆಡಿದ್ದಾರೆ. ಅದು ಶಂಕರ್ ಮಾಧವನ್ ಆಡಿಸ್ತಾ ಇದ್ದೀವಿ. ಸೊ ನಾನು ಆಡಿದ್ದು ಹೇಳುವಕ್ಕೆ ಬಂತು. ನಾನು ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಆಡ್ತೀನಿ, ಎರಡು ಸಾಂಗ್ ಆಡಲ್ಲ. ನಮ್ಮ ಹುಡುಗರು ಹಂಗೂ ಇನ್ನೊಂದು ಸಾಂಗ್ ಆಡು ಅಂತಾರೆ. ಸದ್ಯಕ್ಕೆ ಬೇಡ, ಒಂದೇ ಸಾಂಗ್ ಜನ ನಮ್ಮ ಕನ್ನಡ ಜನ ಇಷ್ಟು ಉಳಿಸಿ ಬೆಳೆಸಿದ್ದಾರೆ, ಒಂದೇ ಸಾಂಗ್ ತಡ್ಕೊಂತಿದ್ದಾರೆ ಅವ್ರು ನನ್ನನ್ನು, ಸಾಕು. ಇವೆಂಟ್ ಆಲ್ಮೋಸ್ಟ್ ಆಶ್ರಮ ಅಂದರೆ ಗದಗಿಗೆ ಹೋಗ್ತೀನಿ, ಅವ್ರ ಮಠಕ್ಕೆ ಹೋಗ್ತೀವಿ. ಅವ್ರ ಮಠಕ್ಕೆ ಹೋಗಿ ಅವ್ರ ಶಿಷ್ಯನೇ ಇರೋದ್ರಿಂದ ಗುರುಗಳ ಆಶೀರ್ವಾದ ತಗೊಂಡು, ಈಗ ದೊಡ್ಡವರು ಎಲ್ಲರಿಗೂ ಗೊತ್ತಿದೆ, ದೊಡ್ಡವರಿಲ್ಲ, ಇನ್ನೊಬ್ಬ ಚಿಕ್ಕವರಿದ್ದಾರೆ. ಸೊ ಅವ್ರ ಆಶೀರ್ವಾದ ತಗೊಂಡು ಅಲ್ಲಿಂದ ಅದನ್ನು ಹುಬ್ಳಿ ಇದರಲ್ಲಿ ಬಂದು ಲಾಂಚ್ ಮಾಡ್ತೀನಿ. ಯಾಕಂದರೆ ಅಲ್ಲಿ ಲಾಂಚ್ ಮಾಡಲ್ಲ, ಸೊ ಹುಬ್ಳಿಲಿ ಬಂದು ಲಾಂಚ್ ಮಾಡ್ತೀನಿ. ಗದಗಲ್ಲಿ ಹೋಗಿ ಗುರುಗಳ ಆಶೀರ್ವಾದ ತಗೊಂಡು, ಸೊ ಅದಾದ್ಮೇಲೆ ಮಾಡ್ತೀನಿ. ಹೈದ್ರಾಬಾದಲ್ಲಿ ತೆಲುಗು ಕೂಡ ರಿಲೀಸ್ ಆಗುತ್ತೆ. ಸೊ ತಮಿಳು ಮತ್ತು ಮಲಯಾಳಂ ಬೇರೆಯವ್ರಿಗೆ ಸಿನಿಮಾ ಕೊಡ್ತಿದ್ದೀವಿ. ತೆಲುಗುನು ಕೂಡ ರಿಲೀಸ್ ಆಗ್ತಿದೆ. ಅಟ್ ದ ಸೇಮ್ ಟೈಮ್ ಜನವರಿ 21 ಜೊತೆಲೇ ಬರುತ್ತೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಎಲ್ಲ ಒಟ್ಟಿಗೆ ರಿಲೀಸ್ ಆಗುತ್ತೆ. ಸೊ ಹೈದ್ರಾಬಾದಲ್ಲಿ ಒಂದು ಈವೆಂಟ್ ಮಾಡ್ತಿದ್ದೀವಿ. ಐ ಥಿಂಕ್ ಅದು ಅತಿ ಶೀಘ್ರ ಅಂದರೆ ಒಂದು 2-3 ದಿವಸದಲ್ಲೇ ಹೇಳ್ತೀನಿ ಯಾವ ಡೇಟ್ಗೆ ಅಂತ ಹೇಳ್ತೀನಿ ಅಂತ.